ಹೀಗಂತಿದ್ದೀರಾ? ಭಾವನಾ ಮದ್ವೆಗೆ ನಮ್ ಜವಾಬ್ದಾರಿ ಅಂತ ನಮ್ ಪಾಲಿನ ದುಡ್ಡು ಕೊಡಕ್ ತಾನೆ ನೀವು ಪೆಟ್ಟಿಗೆ ತೆಗೆದಿರೋದು. ಪಕ್ಕದ ಮನೆ ಪಂಕಜ ಏನಾದ್ರೂ ಕೇಳಕ್ಕೆ ಫೋನ್ ಮಾಡಿರ್ತಾರೆ. ಹೇಳ್ರಿ ಪಂಕಜ. ಹಾ ಹೇಳಿ. ಅಯ್ಯೋ ರೀ, ಸಕ್ಕರೆ ನೆನ್ನೆ ಮಧ್ಯಾಹ್ನನೇ ಖಾಲಿ ಆಗೋಯ್ತು ರೀ. ನೆನ್ನೆ ಈವ್ನಿಂಗ್ 1 kg ತನ್ನಲ್ಲ. ಹೌದಾ? ತಂದಂತೆ ರೀ, ಬನ್ನಿ ಕೊಡ್ತೀನಿ. ಅಯ್ಯಯ್ಯೋ, ಮುಗೀತು ನನ್ನ ಕತೆ. ಬಂದ್ಲು ಬಿಟ್ಟಿರಾಣಿ. ಬನ್ನಿ. ಹಾಯ್ ರೀ. ಕೊಡಿ, ತಗೊಂಡ್ ಬರ್ತೀನಿ. ಹಾ ಆಯ್ತು. ಹೋದ್ಲು. ಹಾಯ್. ಹಾಯ್. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ. ತಿಂದ್ರಾ? ನೀವು? ತಿಂದೆ. ನೀವು ಒಂದ್ ಕೆಲ್ಸ ಮಾಡಿ, ನಮ್ ವೈಫ್ ಇಲ್ದೇ ಇದ್ದಾಗ ಬನ್ನಿ, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಶುಗರು, ಬೇಳೆ, ತುಪ್ಪ ಏನ್ ಬೇಕಾದ್ರೂ ಕೊಡ್ತೀನಿ. ಯಾಕಂದ್ರೆ ನಮ್ ವೈಫ್ ಸ್ವಲ್ಪ ಜಿಪ್ನಿ. ನಿಜ. ಬಂದ್ರು ಬಂದ್ರ? ತಗೊಳ್ರಿ ಪಂಕಜ. ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಇವತ್ತು ಪಕ್ಕ ಉಪವಾಸ. ಹಬ್ಬ ಸದ್ಯ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ತಾ ಇದಾರ. ಖಾಲಿ ಮಾಡ್ತಾ ಇದಾರಾ? ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಅಂದ್ರೆ ಪಕ್ಕದ ಮನೆಯವರಲ್ವಾ, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಇರು. ಏನು ಬೇಡ, ಕುತ್ಕೊಳ್ಳಿ ನೀವು. ಜಸ್ಟ್ ಹಾಯ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹೌದಾ? ಯಾರಿಗೂ ಫೋನ್ ಮಾಡ್ತಾವಳೆ. ಹಲೋ ಅಮ್ಮ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತಿದ್ಯಾ? ಕುಡಿ. ಪಕ್ಕದ ಮನೆಯವ್ರು ಖಾಲಿ ಮಾಡ್ಕೊಂಡು ಹೋದ್ರೆ ನಮ್ಗೇನು ಅಲ್ವಾ? ಓ ಕೆಲ್ಸ ನೋಡೋ. ಕಾಫಿ ಕುಡಿತೀರಾ? ಇವಾಗ ತಾನೇ ತವ್ರ ಮನೆಗೆ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಇವಾಗ ಕಾಫಿ ಬೇಕಾ ಅಂತ ಕೇಳ್ತಾವಳೆ.